ಅಂತಿದ್ದಂಗೆ ವಾಸನೆ ಏನು ಅಂತಿದ್ದಂಗೆ ಬಿಟ್ಟ ಗುರು. ನೈಟ್ರೋಜನ್ ಕೋವಿಡ್ಗೂ ಮುಂಚೆ ನಾವು ವಿಡಿಯೋ ಹಾಕಿದೀವಿ. ಓ ಎಸ್, ಆದ್ಮೇಲೆ ನನ್ಗೆ ಆಕ್ಸಿಡೆಂಟ್ ಆಯ್ತು. ರಘು ಡಮ್ ಅಂತ ಗಾಡಿ ಬಿದ್ದಿದ್ದ. ಸೊ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ವಿ ಅವಾಗ. ಆ್ಯಂಡ್ ಇದು ಒಂದಿದೆ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದಾಗ, ವೈನ್ಸ್ ಬ್ಲಾಗ್ಸ್ ಚಾಲೆಂಜಸ್ ಟಾಕ್ಸ್ ಅಂತ. ನಂದು ಹೆಂಗಿದೆ ಗೊತ್ತಾ, ಈಗ ಯಾವುದೋ ಕೋತಿಗೆ ಸ್ಕಿನ್ ಪೀಲ್ ಆಗ್ತಿರೋ ಥರ ಇಲ್ಲ ನಂದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಮೀಟ್ ಆ ಫ್ರೆಂಡ್, ಇದು ಪವನ್ ಅಂತ. ಸೊ ನಾವು 3 ಜನ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ವಿ. ಸೊ ಲೇಟ್ ನೈಟ್ ಡ್ರೈವ್ ಹೋಗೋಣ ಅಂತ ಮೆಕ್ಡಿಗೆ ಹೋಗ್ತಿದ್ದೀವ. ಮೆಕ್ಡೊನಾಲ್ಡ್ಸ್ ಅಂದ್ಕೊಂಡಿದ್ದೀವಿ, ಹೋಗ್ತಾ ಇದ್ದಾರೆ. ಓಕೆ, ಸೊ ನಾವಿವತ್ತು ಡಿನ್ನರ್ಗೆ ಲಾಂಗ್ ಡ್ರೈವ್ ಹೋಗಿ ಕೃಷ್ಣಗಿರಿಗೆ ಹೋಗಿ ತಿನ್ನಬೇಕು ಅಂದ್ಕೊಂಡಿದ್ದೀವಿ. ಸೊ ಗೈಸ್, ಇವರಿಬ್ಬರು ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ದಟ್ಸ್ ದೇರ್ ಓನ್ಲಿ ಥಿಂಗ್ ಟು ಡೂ. ನಾನು ಲಾಸ್ಟ್ ವಿಡಿಯೋದಲ್ಲಿ ಗರ್ಲ್ ಮೇಕಪ್ ವಿಡಿಯೋದಲ್ಲಿ ಇವನೇ ಇರೋದು ಲಾಸ್ಟಲ್ಲಿ. ಅಲ್ಲ, ಇವನು ಎಷ್ಟೊಂದು ಬೇರೆ V2 ವಿಡಿಯೋಸಲ್ಲೂ ತುಂಬ ವಿಡಿಯೋಸಲ್ಲಿ ಇದೆ. ಹಳೆ ವಿಡಿಯೋಸಲ್ಲೆಲ್ಲ ಎಷ್ಟೊಂದರಲ್ಲಿ ನಾವು ಕನ್ನಡ ವೈನ್ಸ್. ರಘು ಥರ್ಡ್ ಫ್ಲೋರ್ಗೆ ಏನೇ ಗೊತ್ತಿದೆಯಾ? ಗೈಸ್, ಪವನ್ ಮಕ್ಕದ ಮೇಲೆ ಲೈಟ್ ಬೀಳ್ತಿಲ್ಲ ಅಂತ ಅವನೊಂದು ಸೈಡ್ ಲೈಟ್ ಇಟ್ಕೊಂಡು. ಸೊ ಅವನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ನೋಡ, ಇನ್ನೂ ಇಟ್ಕೊಂಡಿದ್ದಾನೆ. ನೋಡಂಗಿದ್ರೆ ಚೆನ್ನಾಗಿಲ್ಲ ಅಂತ ಅರ್ಥ ಆಯ್ತು ಅವನು. ಚೆನ್ನಾಗಿಲ್ಲ ಅಂತಲ್ಲ, ಬೆಳಕಿರ್ಲಿ, ಗ್ಲೋ ಇರ್ಲಿ, ನಂದು ಒರಿಜಿನಲ್ ಗ್ಲೋ ಕಾಣಿಸ್ಬೇಕಲ್ಲ. ಓ, ಹೆಂಗ್ ಹೋಗ್ತೀಯಾ ರೋಡ್ ಮೇಲೆ? ನಾನು ಇವನ್ಗೆ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆನೆ ಹೇಳಿದ್ದೀನಿ, ಇಬ್ರು ಕೌಂಟರ್ಸ್ ಕೊಡ್ಕೊಂಡು ನನಗೂ ಮಿಡಲಲ್ಲಿ ಕೌಂಟರ್ಸ್ ಕೊಡಬೇಡಿ ಅಂತ ಡಿಸ್ಕ್ಲೇಮರ್ ಕೊಟ್ಟ ಮೇಲೇ ನಾನು ಕಾರ್ ಹತ್ತಿರೋದು. ಪವನ್ ಅಪ್ಪ, ನಿಜ ಲೈಟ್ ಇಲ್ಲದೆ ನಿನ್ನ ಮುಖ ಕಾಣಿಸ್ತಿಲ್ಲ ಹಿಂದೆಗಡೆ. ಅಲ್ಲ, ಐ ಮೀನ್ ಲೈಟಿಂಗೇ ಇಲ್ಲ. ಇವಾಗ ಕಾಣಿಸ್ತಿಲ್ಲ. ರಘು ಫಸ್ಟ್ ಏನು ತಿನ್ನಲ್ಲ ಅಂತ ಹೇಳ್ದ, ಬಿಕಾಸ್ ಅವನೇನ ಕಡ್ಲೆಕಾಯಿ ಉಂಡೆನಾ ಏನ್ ತಿಂದೆ ನೀನು? ಉಂಡಿ ಇದು ಶೇಂಗಾ ಉಂಡೆ ಕಡಲೆ ಉಂಡೆ. ಶೇಂಗಾ ಉಂಡೆ, ಕಡಲೆ ಉಂಡೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾರೆ. ಗೊತ್ತು, ಬಟ್ ಇವಾಗ ಏನಕ್ಕೆ ತಿಂದೆ? ಯಾವಾಗ ತಿಂದಿದ್ದು ನೀನು? ಸಾಯಂಕಾಲ ತಿಂದೆ. ಓ, ಇವತ್ತು ನೈಟ್ ಎಲ್ಲ ಕೆಲಸ. ಶಕೆ ಬೇರೆ ಹೊರಗಡೆ, AC ಆಫ್ ಮಾಡಕ್ಕಾಗಲ್ಲ ನಾವು. ಅಂತಿದ್ದಂಗೆ ವಾಸನೆ. ಏನು ಅಂತಿದ್ದಂಗೆ ಬಿಟ್ಟ ಗುರು. ಬೇಕು ಅಂತ ಮಾಡ್ದೆ ಜಿನಿ, ಈ ತರ ಸೀರಿಯಸ್ಲಿ ಗೈಸ್, ಬರ್ತಿಲ್ವಾ? ಯಪ್ಪ, ಬರೀ ಅಲ್ಲ, ಮೂಗ್ ಆಗಿರೋದಲ್ಲ, ನಾಲ್ಗೆ ಏನೋ ಕಚ್ಕೊಂಡಿದ್ದಾನಲ್ಲ, ಮೂಗ್ ಸೆನ್ಸ್ ಹೋಗ್ಬಿಡಿದೆ ಅನ್ಸುತ್ತೆ. ಬೆಳಗ್ಗೆ ನಾನು ನಾಲ್ಗೆ ಬೇರೆ ಉರಿ ಮಾತಾಡ್ತಾ ಇದ್ದೀರಾ? ಏನ್ ಇಷ್ಟು ಗಬ್ಬು ವಾಸನೆ? ಯಾರು? ಅವನೇ ತಾನೆ? ನಾನಂತೂ ಅಲ್ಲ. ನಾನಂತ್ರ ಇಲ್ಲಪ್ಪ, ನಾನು ಕ್ಲಿಯರ್. ಇವನೇ ಉಂಡಿ ಗಿಂಡಿ ತಿನ್ಕೊಂಡಿಲ್ ಬಂದ್ ಸರಿ. ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಒಂದ್ಸತಿ ಹಿಂಗೆ ನಾವಿದ್ದೇ ಪೆಟ್ರೋಲ್ ಪಂಪಿಗೆ ಬಂದಿದ್ವಿ. ನಾವ್ 3 ಜನ ನಾವು ಊರಿಗೆ ಹೋಗ್ತಾ ಇದ್ವಿ, ಗೋವಾಗೆ ಹೋಗ್ತಾ ಇದ್ವಿ. ಅಂಡ್ ಇಲ್ಲಿ ಏರ್ ಹಾಕ್ಸ್ಕೊಳಕ್ ಬಂದಿದ್ವಿ, ಅಲ್ಲಿ ಯಾರೂ ಇರ್ಲಿಲ್ಲ. ಸೊ ನಮ್ ಗಾಡಿಗೆ ನಾವೇ ಏರ್ ಹಾಕೋಬೇಕಿತ್ತು. ಇವ್ನು ಹೋಗಿ ಇಳ್ದ ಹಾಕ್ತಿದ್ದ. ಹಿಂದೆಗಡೆ ಇನ್ನೊಂದು ಕ್ಯಾಬ್ ಅವ್ರು ಬಂದ್ಬಿಟ್ಟು ನಮಗೂ ಹಾಕಿ ಅಂತ ಇವನು ಕ್ಯಾಶ್ ಕೊಡ್ತಿದ್ರು. ಬಟ್ ನೀ ಹಾಕಿದ್ಯಾ? ಆಕ್ಚುಲಿ ಅದು ಹುಡುಗ ಅಲ್ಲ, ಕ್ಯಾಬ್ ಅಲ್ಲ, ಹುಡುಗಿ ಅಲ್ಲ. ಹುಡುಗಿ ನನ್ನ ಕೇಳಿದ್ದು. ಯಾವಾಗ ಹುಡುಗಿ ಬಾಯಿಲಿ ನಂದೊಂದು ಸ್ವಲ್ಪ ಹಾಕು. ಬಾಗುರು ಪೊಲೀಸ್ ಹಿಡ್ಕೊಳ್ಳಲ್ಲ, ಬಾಗುರು ಬಂದ್ಬಿಡು, ಸುಮ್ಮನೆ ಬಂದ್ಬಿಡು ಬಾಗುರು. ಸರ್, ಎಷ್ಟು ಹಾಕ್ಬೇಕು ಬ್ಲೋ? ನಿಮಗ್ ಗೊತ್ತಿರ್ಬೇಕಲ್ವಾ? ಎಷ್ಟು ತುಂಬುತ್ತೋ ಅಷ್ಟು ಹಾಕಿ. ಹೌದಾ, ಬನ್ನಿ. ನೈಟ್ರೋಜನ್ ಹೊಡೀರಿ. ಇದು ಟೈರ್ ಹೊಡೀರಿ. ಸೊ ಪಾಪಣಿ, ಲೆಟ್ಸ್ ಪ್ಲೇ ಒನ್ ಗೇಮ್. ಏನ್ ಗೇಮು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಲರ್ ಹೇಳೋದು, ರೆಡ್ ಅಂತ, ಎಡಿಬಲ್ಸ್ ಅಂತ ಹೇಳ್ತೀನಿ. ಸೊ ರಪ್ಪ ಅಂತ ಹೋಗ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ರೆಡ್ ಚಿಲ್ಲಿ, ಅವನು ರೆಡ್ ಅಲ್ಲಿ ಬೇಗ ಟೊಮ್ಯಾಟೊ, ನೀನ್ ರೆಡ್ ದಿನೇನೋ ಹೇಳ್ತೀಯ. ಇಫ್ ಯು ಆರ್ ಮಿಸ್ಸಿಂಗ್ ಆರ್ ಇಫ್ ಯು ಆರ್ ಟೇಕಿಂಗ್ ಟೈಮ್, ಯು ಆರ್ ಔಟ್.
ಈ ಗೇಮ್ ಅಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಕ್ಯಾಟಗರಿ ಚೂಸ್ ಮಾಡ್ಬೇಕಿಲ್ಲ ಹೇಳ್ಕೊಂಡು ಹೋಗ್ತಾನೆ ಕ್ಯಾಟಗರಿ ನಿನ್ಗೆ ಸಿಗೋದೇ ಇಲ್ಲ. ವೈಟ್ ಕಲರ್ ಅಂದ್ರೆ ವೈಟ್ ಕಲರ್ ಓಕೆ ವೈಟ್ ಕಲರ್ ಇನ್ ಕಿಚನ್ ಸ್ಟಾರ್ಟ್. ಬೆಳ್ಳುಳ್ಳಿ, ಮಿಲ್ಕ್, ಮೊಸರು, ಮಜ್ಜಿಗೆ, ಉಪ್ಪು, ಸಕ್ಕರೆ, ಎಳ್ಳು, ಬಿಳಿ ಎಳ್ಳು, ಅಕ್ಕಿ, ವೈಟ್ ಕಲರ್ ಪ್ಯಾನ್, ಗಾನು ನೀನು ಎಡಿಬಲ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ದವನು. ಕಿಚನ್ ಎಡಿಬಲ್ ಅಂತಂದಿದ್ರೆ ನಾನು ಹೇಳ್ತಾ ಇದ್ದೆ ದೋಸೆ. ಓಕೆ ಗುಡ್, ಇದೊಂದ್ಸತಿ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ. ಪನ್ನೀರ್, ಇದು ಕೋವಾ, ಎಗ್, ಆಮ್ಲೆಟ್, ವೈಟ್ ಆನಿಯನ್, ಕೋಕೋನಟ್, ಏನು ಕೋಕೋನಟ್, ಓಕೆ ವೈಟ್ ಕಲರ್ ರವೆ, ಇದು ಮೈದಾ ಹಿಟ್ಟು, ಅವಲಕ್ಕಿ, ಸಬಕಿ, ಏನದು ಸಬಕಿನ ಏನಂತಾರೆ, ಸಾಬುದಾನ, ಇದು ಕಡಲೆಪುರಿ. ಓಕೆ ಇದು ಕಡಲೆಪುರಿ ಅಂತ ನನಗೂ ಗೊತ್ತಿಲ್ಲ, ಸಾರಿ. ಔಟ್. ಓಕೆ ನಾನು ರಘು. ನೀನ್ ಹೇಳ್ಬೇಕಲ್ಲ. ನಾನು ಶಾವ್ಗೆ. ನೂಡಲ್ಸ್. ಎರಡು ಒಂದೇ. ಹೆಂಗಾಗುತ್ತೆ? ಶಾವ್ಗೆ ಬೇರೆ, ನೂಡಲ್ಸ್ ಬೇರೆ. ನೂಡಲ್ಸ್ ಇಂಗ್ಲಿಷ್ ಅಲ್ಲಿ, ಶಾವ್ಗೆ ಕನ್ನಡ. ಸೊ ರಘು is also disqualified. ಚಾನ್ಸ್ ಗೈಸ್, ನನ್ನ ಕಾರಿಂದೆ ಅಷ್ಟು ಧೂಳಿರೋದ್ರಿಂದ ಯೂಟಿಲೈಸ್ ಮಾಡ್ಕೋತಾ ಇದೀನಿ ಧೂಳನ್ನ. ಸಾರಿ, V2 ಅಂತ ಬರ್ತಾ. 2 hearts, ಕರೆಕ್ಟ್, ಆಲ್ವೇಸ್ ರೈಟ್. ಇದೇ ನಾವು ಕಾರಿಂದ ಹೆಂಗ್ ಬರ್ತೀವಿ ಅಂತ V2 ಅಂತ ಬರ್ತೀವಿ. ವಿತ್ 2 hearts. ಆಕ್ಚುಲಿ ಒಂದು ಸ್ಟಿಕ್ಕರ್ ಹಾಕ್ಸ್ಬೋದಲ್ಲ ಕಾರಿಂದಗಡೆ? ಬೇಕಾಗಿಲ್ಲ. ನಮ್ V2 ಲೋಗೋನೇ. ನಾವು V2 ಸ್ಟಾರ್ಟ್ ಮಾಡಿದ್ ಯಾವಾಗ ಹೇಳ? 2020 ಕೋವಿಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್. ಕೋವಿಡ್ 2020 ಕೋವಿಡ್ಗೂ ಮುಂಚೆನೆ ನಾವು ಇಲ್ಲ, ಕೋವಿಡ್ ಅಲ್ಲಿ, ಕೋವಿಡ್ಗೂ ಮುಂಚೆ ನಾವು ವಿಡಿಯೋ ಹಾಕಿದೀವಿ. ಓ ಎಸ್, ಅದಾದ್ಮೇಲೆ ನನ್ಗೆ ಆಕ್ಸಿಡೆಂಟ್ ಆಯ್ತು. ಎಸ್ ಗೈಸ್, ಶೇಟ್ ನೋಡಿ, ಕೈ ತೋರ್ಸೋದಿಂದು ಮಾರ್ಕ್. ರಘು ಡಮ್ ಅಂತ ಗಾಡಿ ಬಿದ್ದಿದ್ದ. ಎಲ್ಲೋ ಮ್ಯಾಗ್ನೆಟ್ ಹತ್ರ ಹೋಗ್ಬೇಡ, ಹೇಳ್ಕೊಂಡ್ಬಿಡ. ತೆಗ್ದಾಯ್ತು. ನಂಗೆ ಇವಾಗ ಅರ್ಥ ಆಯ್ತು. ಬಟ್ ಅದೇನಿವೆ ಅದು ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಲ್ಲ. ಅಲ್ಲ ಹೇಳಿ. ಹೌದು, ವೆಯ್ಟದು ನೀನ್ ಲೋಗೋ ಹಾಕ್ಸ್ತಿಲ್ಲ, ಅದು ಚೆನ್ನಾಗಿ ಕಾಣ್ಬೇಕಂದ್ರೆ ನಿನ್ ಮುಖ ಹಾಕ್ಸ್ಬೇಡ. ಇರ್ಲಿ ಇರತ್ತೆ ಬಿಡು, ಇರ್ಲಿ ಇರತ್ತೆ ಟೈಮ್ ಬರುತ್ತಲ್ಲ. ಓಕೆ, ಹಿಯರ್ ವಿ ರೀಚ್. ಗೈಸ್, ಬಿಗ್ಗೀಸ್ ಬರ್ಗರ್ಸಿಗೆ ಬಂದಿದ್ದೀವಿ. ಪೂ ಮತ್ತು ಪವನ್ ಆಲ್ರೆಡಿ ಆರ್ಡರ್ ಮಾಡ್ತಿದ್ದಾರೆ. ಸೊ ಬರ್ಗರ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಏನಿದೆ? ಇವನು ಅವನೇ ಲೈಟ್ನ ನಾನು ಸ್ವಲ್ಪ ಕಪ್ಪು ರೇಸಿಸಮ್ ಮಾಡ್ಬಿಡಿ. ಏನು ನಾವು ಮಾಡ್ತೀವಿ, ಅವನೇ ರೇಸಿಸಮ್ ಮಾಡ್ತೀವಿ. ಹೋಗಿದ್ದ ಕಡೆ ಎಲ್ಲ ಟ್ಯಾಚ್ ಬಿಡ್ಕೊಂತ. ಸೊ ಹೊಸ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ ರೀಸೆಂಟಾಗಿ, ಚೆನ್ನಾಗಿದೆಲ್ಲ. ಅದು ಬಿಟ್ಟರೆ ಇಲ್ಲಿ ತ್ರಿಶೂಲ್ ಹಾಕ್ಸ್ಕೊಂಡಿದ್ದಾನೆ. ಗೈಸ್, ಬಿಗ್ಗೀಸ್ ಬರ್ಗರ್ ಮೇಲ್ಗಡೆ ಬಂದ್ಬಿಟ್ವಿ. ನಾವು ಕೆಳಗಡೆ ಇದ್ವಿ ಇಷ್ಟೊತ್ತು. ಕೆಳಗಡೆಕ್ಕಿಂತ ಮೇಲೇನೆ ಚೆನ್ನಾಗಿದೆ ಅಂತ ಆರ್ಡ್ರು. ಪಕ್ಕದಲ್ಲೇ ಇವೆ ಪೆಟ್ರೋಲ್ ಬಂಕು, ಮೆಕ್ಡಿ ಅಲ್ಲಿದೆ ನೋಡಿ. ಚೆನ್ನಾಗಿದೆ ಮೇಲ್ಗಡೆ ಕುತ್ಕೊಳ್ಳೋಕೆ ಕೂಡ. ಲೇಟ್ ನೈಟ್ ಬಂದ್ರೆ ಆ್ಯಕ್ಚುಲಿ ಇಲ್ಲಿ ಕ್ರೇಜ್ ಚೆನ್ನಾಗಿರುತ್ತೆ. ಆಲೂ ಪ್ಯಾಟಿ, ಚಿಕನ್ ಬರ್ಗರ್ ಮತ್ತು ಆನಿಯನ್ ಫ್ರೈಸ್ ತೊಗೊಂಡಿದ್ದೀವಿ. ಆನಿಯನ್ ರಿಂಗ್ಸಲ್ಲಿ ಆನಿಯನ್ನೇ ಇಲ್ವೇ? ಒಟ್ಟು ಹೇಳಿದ್ನಲ್ಲ ನೋಡಿಲಿ ಗೈಸ್, ಆನಿಯನ್ ರಿಂಗ್ಸಲ್ಲಿ ಆನಿಯನ್ನೇ ಇಲ್ಲ. ಎಲ್ಲ ರುಬ್ಬಿಟ್ಟು ಅದನ್ನೊಂದು ಮಿಕ್ಸ್ಚರ್ ಥರ ಮಾಡಿಬಿಟ್ಟು ಆನಿಯನ್ ಶೇಪಲ್ಲಿ ಹಾಕ್ಬಿಟ್ಟು ಕೊಟ್ಟವ್ರೆ ಗೈಸ್. ಆನಿಯನ್ ಶೇಪಲ್ಲಿ ಅಲ್ಲ, ಐ ಮೀನ್ ಅದೇ ಆನಿಯನ್ ರಿಂಗ್ ಶೇಪಲ್ಲಿ. ಮಾರ್ನಿಂಗ್ ಗೈಸ್, ನಿನ್ನೆ ಬಂದಿದ್ದು ಸಿಕ್ಕಾಬಿಡೆ ಲೇಟ್ ಆಯಿತು. ಬಂದ ತಕ್ಷಣವೇ ಮಲ್ಕೊಂಡ್ವಿ. ಬೆಳಿಗ್ಗೆ ಯಾವುದೋ ಗ್ಯಾಪಲ್ಲಿ ಆಡಿ ಪವನ್ ಕೂಡ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಇವತ್ತು ಸಂಡೇ, ಸೊ ಸ್ವಲ್ಪ ಬಟ್ಟೆ ಇದೆ ಒಗೆಯೋಕ್ಕೆ. ಸೊ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅದ್ರ ಜೊತೆ ಪೂ ನೋಡಿ ಗೈಸ್, ಆಲ್ರೆಡಿ ಬೆಳಗ್ಗೆನೆ ರಘು ಮತ್ತೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಅದ್ರ ಮೇಲೆ ಹಾಕೊತಿದ್ಯಾ? ತೋರಿಸು. ಅದ್ರ ಮೇಲೆ ಅದೇ ಡಿಸೈನ್ ಹಾಕೊತಿದ್ಯಾ? ಅದು ಫೇಡ್ ಆಗೋಗ್ತದೆ, ಅದಕ್ಕೆ ಅದು ಇರೋದೇ ಫೇಡ್ ಆಗಾಗ್ತಾ ಇರ್ತೀನಿ ಗೈಸ್. ಈ ವಾರದ್ದು ಇಷ್ಟಿದೆ ಬಟ್ಟೆ. ಸೊ ಇದನ್ನು ಒಗೆಯಕ್ಕೆ ಹಾಕ್ಬಿಟ್ರೆ ಇವತ್ತಿನ ಬೆಳಗ್ಗೆ ಕೆಲಸ ಮುಗ್ದೋಗುತ್ತೆ. ಗೈಸ್, ತಿಂಡಿ ಇವತ್ತು ಏನು ಚಿನಿ?
ಮಸಾಲ ಪೆನ್ನೆ ಪೂಗೆ ನನಗೆ ಮಶ್ರೂಮ್ ಪೆನ್ನೆ ನನಗೆ ಎರಡೆರಡು ಇಟ್ಟಿದ್ದಾರೆ. ನಿಮ್ದು ವೈಟ್ ಕಲರ್ ಬರುತ್ತೆ ಅನ್ಸುತ್ತೆ ರಘು. ಎಸ್, ಹೌದಾ? ವೈಟಾ? ವೈಟ್ ಬರುತ್ತೆ. ಹೌದು, ವೈಟ್ ಸ್ಟೈಲ್ ಹತ್ತಲ್ಲ. ಇಲ್ಲೇ ಪರವಾಗಿಲ್ಲ. ನೋಡಿ ಗೈಸ್, ಒಂದು ಕಡೆ ಗೋರಂಟಿ ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ಇಷ್ಟೆಲ್ಲ ಡ್ರಾಮಾ ನೀನು ಮಾಡ್ತಾರೆ. ಹೆಲ್ಪ್ ಕೇಳಿದ್ನ ನಾನೀಗ ಮಾಡ್ಕೋತಿದ್ದೀನಿ ತಾನೆ. ಗೈಸ್ ಹಂಗೆ ನಾವು ನೆನ್ನೆ V2 ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರದ್ದೊಂದು ಫೋಟೋ ಇದೆ, ನಿಮಗೆ ತೋರಿಸ್ಬೇಕು ನಾನು. ನೋಡಿ ಗೈಸ್, ಇದು ಪೂ ಬರ್ಡೇಗೆ ನಾನು ಅವಾಗ ಒಂದು 2022 ಅಪ್ಪು ನಾನು ಇದು ಕೊಟ್ಟಿದ್ದು. 2021 ಗೈಸ್, ನಮ್ಮ ಮದುವೆಗೂ ಮುಂಚೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಇದು ನಮ್ಮ ಲೋಗೋ. ಅವಾಗ ಈಗಲೂ ಇದೆ ಬಟ್ ಇವಾಗ ಇದೆಲ್ಲ ಟ್ರಾವೆಲ್ ವ್ಲಾಗ್ ಮಾಡಿದ್ವಿ. ಆಮೇಲೆ ಇದ್ರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನಾವು ಇದನ್ನು ನೀವು ನೋಡಿರ್ತೀರಿ. ಇದು ಕ್ಯಾಬ್ ಡ್ರೈವರ್ಸು, ಆಮೇಲೆ ಟೈಪ್ಸ್ ಆಫ್ ಮದರ್ಸು. ಸೊ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ವಿ ಅವಾಗ. ಆ್ಯಂಡ್ ಇದು ಒಂದಿದೆ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದಾಗ, ವೈನ್ಸ್ ವ್ಲಾಗ್ಸ್ ಚಾಲೆಂಜಸ್ ಟಾಕ್ಸ್ ಅಂತ. ಬಟ್ ಸೆಂಟ್ರಲ್ ನಾವು ಅಷ್ಟು ಮಾಡೋಕ್ಕಾಗಲಿಲ್ಲ, ಸೆಂಟ್ರಲ್ ಬಿಟ್ಬಿಟ್ಟಿದ್ವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವ್ಲಾಗ್ಸ್ನ. ನೋಡೋಣ ಹೇಗೆ ಬರುತ್ತೆ ಅಂತ. ನಿಮ್ಮ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀವಿ. ಎಷ್ಟು ದಿನ ಅಂತ ಇಲ್ಲ ಗೈಸ್, ಇವಳು ಹೇಳ್ದಂಗಲ್ಲ, ಇಲ್ಲ ನಾವು ಮಾಡ್ತೀವಿ. ಬಟ್ ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು. ಆಲ್ಮೋಸ್ಟ್ 8.16 ಏನೋ ಇದ್ದೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ದವರು ಸಬ್ಸ್ಕ್ರೈಬ್ ಮಾಡಿ. ವೈಟ್ ಕಲರ್ ಇದೆ ಕಣೋ. ಹೂನೇ, ಅದು ವೈಟ್ ಸಾಸು. ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಿನಗೆ ವೈಟ್ ಸಾಸ್ ಇಷ್ಟ ಇಲ್ಲ ತಾನೆ? ಯಾಕೆ ಇಷ್ಟ ಇಲ್ಲ? ಹೊರ್ಗಡೆ ಇಷ್ಟ ಇಲ್ಲ ನನಗೆ. ಈ ಥರದಲ್ಲಿ ಪೆನ್ನೆ ಮಸಾಲದೆಲ್ಲ ಚೆನ್ನಾಗಿರುತ್ತೆ. ಆಯ್ತು, ತೋರಿಸು ನೀನು ಮಾಡಿರೋದು. ಇಂಥದ್ದನ್ನು ತೋರಿಸ್ಬೇಕು ಗೈಸ್. ಇದು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮುಖಕ್ಕೆ ಹಾಕೊಂಡಿದ್ನಲ್ಲ ಗೈಸ್, ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲೇ ಸೈಡಲ್ಲಿ ಯೂಸ್ ಮಾಡಿ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇಬ್ಬರದು. ಅದು ವೈಟ್ ಪಾಸ್ತಾ, ಇಳ್ದು ಮಸಾಲ ಪಾಸ್ತಾ. ಇದಿಷ್ಟು ಕ್ಲೀನ್ ಆಗಿದೆ. ಪ್ಲೇನ್ ಆಗಿದೆಯಾ? ಇದೆಯಲ್ಲ ಮಶ್ರೂಮ್ಸ್ ಎಲ್ಲ. ಯಾರು ಚೆನ್ನಾಗಿದೆ ಬಟ್ ಆಫ್ಕೋರ್ಸ್ ನಿನ್ನ ಕ್ರೇಜಿ ಆಗಿದೆ. ನಂದ್ರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಲ್ಲ. ಇವಾಗ ಅಪ್ಪು ನನಗೆ ಆ್ಯಕ್ಚುಲಿ ಫೇಸ್ ಮಾಸ್ಕ್ ಹಾಕ್ತಾಳಂತೆ. ಸ್ವಲ್ಪ ಬ್ಲ್ಯಾಕ್ ಹೆಡ್ಸು ಮತ್ತು ಏನೇನೋ ಬಂದಿದೆ ಅಂತೆ ನನ್ನ ಮುಖದ ಮೇಲೆ, ಅಲ್ವಾ ಅಪ್ಪು? ಎಸ್. ಏನು ಮಾಸ್ಕ್ ಇದು? ಸ್ಲಿಕ್ ಏನಂದ್ರೆ ಏನೋ ಆ್ಯಸಿಡ್ ಆಗ್ತಾ ಇದೆಯಾ? ಅಂದರೆ ಈ ಸೆರಮ್ ಆ್ಯಸಿಡ್ ಥರ ಅದೇನೋ. ಕ್ಲೀನಾಗಿಲ್ಲ. ಹಿಂಗೆ ಇಟ್ಕೋ 20 ಮಿನಿಟ್ಸ್. ಬಾಯ್ ಹತ್ರ ಹಾಕಿದ್ದೀನಿ. ಇವಾಗ ಇದೇನದು? ಇದೇನಾ ಪ್ಯಾಕೆಟ್ ಅದು? ನಿನ್ನ ಮೀಸೆ ಗಡ್ಡದ ಅದು ನಾನೇನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಥ್ಯಾಂಕ್ ಯು ಚಿನ್ನಿ. ವೆಲ್ಕಮ್. ಥ್ಯಾಂಕ್ಸ್ ಚಿನ್ನಿ. ಪೂನು ಹಾಕೊತಿದ್ದಾಳೆ. ನೀನು ಅದೇ ಹಾಕೊತಿದ್ಯಪ್ಪ? ಒಂದು ಬೇರೆ. ನಿನಗೆ ಮಾತ್ರ ಬೇರೆನಾ ಚಿನ್ನಿ? ಅದು ಸ್ಕಿನ್ ಟೈಪ್ ಮೇಲೆ ಹಾಕೋಬೇಕು ರಘು. ನಿಂಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತಲ್ಲ? ಅಫ್ಕೋರ್ಸ್. ಏನಿದೆ? ರೈಸ್ ವಾಟರ್ ವೈಟ್ ಟೀನಾ? ಎಷ್ಟೊತ್ತು? 10 ಮಿನಿಟ್ಸ್ 15 ಮಿನಿಟ್ಸ್ ಇಟ್ಕೋಬೇಕಷ್ಟೆ. ಇವಾಗ ತೆಗೆದ್ಮೇಲೆ ನನಗೆ ಹೆಂಗೆ ಕಾಣಿಸ್ತೀನಿ? ಸೂಪರಾಗಿ ಕಾಣಿಸ್ತೀನ? ಸೇಮ್ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗಿರತ್ತೆ ಅಷ್ಟೆ. ನಂದು ಹೆಂಗಿದೆ ಗೊತ್ತಾ, ಈಗ ಯಾವುದೋ ಕೋತಿಗೆ ಸ್ಕಿನ್ ಪೀಲ್ ಆಗ್ತಿರೋ ಥರ ಇಲ್ಲ ನಂದು. ನಿಂದೆಷ್ಟು ಕರೆಕ್ಟಾಗಿದೆ ನೋಡಿ ಗೈಸ್. ವೀಕೆಂಡ್ ಬಂದಿದ್ದೆ, ಮಾಸ್ಕ್ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾಳೆ. ಇದು ಇವಳು ಫೇವ್ರೆಟ್ ಬೊಂಬೆ, ಇದು ಬ್ರೂನೋ ಅಂತ ಗೈಸ್. ಚಿನ್ನಿ ಇದನ್ನು ಕ್ಲೀನ್ ಮಾಡ್ಬೋದಲ್ಲ? ಎಷ್ಟು ಮೆಸ್ ಇದೆ ನೋಡಿ. ಫುಲ್ ಮೆಸ್ ಗೈಸ್. ಇಲ್ಲಿ ಒಳಗಡೆ ನೋಡಿ, ಒಳಗಡೆನೂ ಜಾಗ ಇಲ್ದಿರೋಷ್ಟು. ಓ ಮೈ ಗಾಡ್ ಗೈಸ್, ನಂದು ಇವಾಗಿನ ತೆಗೆದೆ. ಸೊ ಇವಾಗ ಪೂ ತೆಗಿತಾ ಇದ್ದಾಳೆ. ನೋಡೋಣ ಏನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಫುಲ್ ಹೈಡ್ರೇಟ್ ಆಗ್ಬಿಡುತ್ತಲ್ಲ ಗೈಸ್. ಹೇಳಿದ ತಕ್ಷಣ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಬೆಡ್ಶೀಟ್ ಎಲ್ಲ ಹಾಕಿ ಇದನ್ನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಥ್ಯಾಂಕ್ಸ್ ಸುಬ್ಬಿ. ನಾನು ಎವ್ರಿಡೇ ಮಾಡ್ತೀನಿ ರಘು. ನಾನು ಅವಾಗ ಹೋಗಿ ಸುಬ್ಬಿ ಅಂತೆಲ್ಲ ಕರಿತಾ ಇರ್ತೀನಿ ಅಲ್ಲ ಚಿನ್ನಿ? ಎಸ್, ಹೇಳು ನಾನು ಎವ್ರಿಡೇ ಮಾಡ್ತೀನಿ ಅಂತ ಹೇಳು. ಎವ್ರಿ ಡೇ ಅಲ್ಲ, ವೀಕ್ಲಿ ಅಟ್ಲೀಸ್ಟ್ ಒಂದು ಟ್ವೈಸ್ ಮಾಡ್ತಾಳೆ ಗೈಸ್. ಮಾಡಿಬಿಟ್ಟು ಆಮೇಲೆ ನಾನು ಅಷ್ಟೇ ಗಲೀಜು ಮಾಡ್ತೀನಿ, ಪಾಪ ಮತ್ತೆ ಅವಳು ಮಾಡ್ತಾಳೆ ಅಲ್ಲ ಚಿನ್ನಿ? ಥ್ಯಾಂಕ್ ಯು ಸೋ ಮಚ್. ಇವಾಗಿನ ಬೆಡ್ ರೆಡಿ ಮಾಡಿದ್ಲು, ಅಷ್ಟು ಬೇಗ ಬಿತ್ಕೊಂಡ್ಬಿಟ್ಲು.
ಸಂಡೇಸ್ ಆದರೆ ಹಿಂಗೆ ಬಿತ್ಕೊಳ್ಳೋದು ಆ್ಯಕ್ಚುಲಿ. ಇಲ್ಲ, ವೀಕೆಂಡ್ಸ್ ಅಂದರೆ ಎಲ್ಲರೂ ಬಿದ್ಕೊಂಡೇ ಇರ್ತಾರ, ಒಬ್ಳೆ ಅಲ್ಲ ಅಲ್ವಾ? ಇವಾಗಿನ ರೆಡಿ ಮಾಡಿದ್ಯಾ ಮತ್ತೆ ಎಲ್ಲ? ಮತ್ತೆ ನೀಟಾಗಿ ಮಾಡ್ತೀನಿ ನಾನು, ನಿನ್ನ ಥರ ಅಲ್ವಲ್ಲ ನೋಡಿ ಇಷ್ಟೇ. ನಿನ್ಗೆ ಚಿನ್ನಿ ಇವ್ರಿಗೆ ಇದನ್ನು ನಿಮ್ಗೆ ಇದೊಂದು ತೋರಿಸ್ಬೇಕು, ಅದು ತಗೋದ್ನ ಏನು ಇದಾ? ಊದಿನ ಕಡ್ಡಿ. ಊದಿನ ಕಡ್ಡಿ ಅಲ್ವೋ ಇದು? ಫ್ರೇಗ್ರೆನ್ಸ್ ಸ್ಟಿಕ್ಸು ಗೈಸ್ ಇದು ಫಸ್ಟ್ ಪೂ ತಂದಾಗ ನಾನು ಊದಿನ ಕಡ್ಡಿ ಯಾಕೆ ರೂಮಲ್ಲಿ ಇಡ್ತಾ ಇದ್ದಾರೆ ಅನ್ಕೊಂಡೆ. ಆಗುತ್ತೆ ವಾಟರ್. ಸೊ ಬೇಸಿಕ್ಲಿ ಇದು ಈ ಕಂಟೈನರಲ್ಲಿ ಒಂಥರ ಫ್ರೇಗ್ರೆನ್ಸ್ ಇರುತ್ತೆ. ಹಾಂ, ಅದು ಸೋಕ್ ಮಾಡಿ ಫುಲ್ ರೂಮೆಲ್ಲ ಫುಲ್ಲು ಸುಗಂಧದ ವಾಸನೆ ಬರುತ್ತೆ ಗೈಸ್. ಬರುತ್ತೆ ಅಲ್ವೇನೆ, ಕನ್ನಡದಲ್ಲಿ ಹೇಳಿದೆ ಅಷ್ಟೇ. ಬಟ್ ಅಷ್ಟೊಂದೇನು ಬರಲ್ಲ, ಒಂದು ರೇಂಜಿಗೆ ಬರುತ್ತೆ. ಏನಂತಾರೆ, ಏನು ಬೇರೆ ಸ್ಮೆಲ್ ಇರಬಾರ್ದು. ಬಟ್ ರೂಮ್ ಫ್ರೆಶ್ನರ್ಸ್ ಈ ಸ್ಪ್ರೇ ಹೊಡೆಯೋದ್ಕಿಂತ ಇದು ಬೆಸ್ಟು. ಏನೂ ಇಲ್ಲ, ಅದೇ ಏನಿಲ್ಲ, ಇದೇ ಬೆಸ್ಟ್ ಅನ್ಸುತ್ತೆ ನನಗೆ ಯಾಕೋ. ಯಾಕಂದ್ರೆ ಮೈಲ್ಡಾಗಿ ಬರ್ತಿರುತ್ತೆ ಮತ್ತು ಸ್ವಲ್ಪ ಜಾಸ್ತಿ ದಿನ ಅದು ಸ್ಮೆಲ್ ಹಂಗೆ ಇರುತ್ತೆ. ಆ ರೂಮ್ ಫ್ರೆಶ್ನರ್ ಅಂದರೆ ಹೊಡೆದೊಂದು 5 ನಿಮಿಷ 10 ನಿಮಿಷಕ್ಕಷ್ಟೇ ಸ್ಮೆಲ್ ಇರುತ್ತೆ. ಬಟ್ ಹೆವಿ ಒಳ್ಳೆ ದಿಸ್ ಈಸ್ ಎ ಗುಡ್ ಚಾಯ್ಸ್. ಎಲ್ಲಿ ತಂದಿದ್ದು ಇದನ್ನ ನೀನು? ವೆಸ್ಟ್ ಸೈಡ್ ಸೇಲ್ ಇರ್ತಾರೆ ಆವಾಗ. ವೆಸ್ಟ್ ಸೈಡಲ್ಲಿ ಸೇಲ್ಸ್ ಇದ್ದಾಗ ತೊಗೊಂಬಂದಿದ್ದಾರೆ ಗೈಸ್. ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ಲು ಅಂತ ಇವಾಗ ಅವ್ಳಿಗೆ ಫೇಸ್ ಮಸಾಜ್ ನಾನು ಮಾಡಬೇಕಂತೆ. ಹೌದು, ಏನೇನೋ ಐಟಮ್ಸ್ ತೊಗೊತಾ ಇದ್ದಾಳೆ. ಎಸ್ ಹೇಳ್ತೀನಿ. ಇದರಲ್ಲಿ ಮುಖ ಕ್ಲೀನ್ ಮಾಡು. ಏನು ಇದ್ರಲ್ಲಿ ಮುಖ ಕ್ಲೀನ್ ಮಾಡಬೇಕಾ? ಏನಿದು ವಾಟ್ರಾ? ಕ್ಲಿನ್ಸಿಂಗ್ ವಾಟರು. ಓಕೆ. ಆಮೇಲೆ ಸ್ವಲ್ಪ ಹೊತ್ತು ಈ ಸಿರಮ್ ಫಸ್ಟ್ ಹಚ್ಚು. ಕೊಡೋದು ಏನಂತ ನೋಡೋಣ. ಹುಷಾರು, ಬೀಳಿಸ್ಬೇಡ ರಾಗು. ಈ ಸಿರಮ್ಮ ಇದೇನು ಏನೋ ಒಂದು. ಓಕೆ. ಅದು ಹಚ್ಚಿದ್ಮೇಲೆ ಹಿಂಗೆ ಮಾಡ್ಬೇಕು ಸ್ಕಿನ್ ಮೇಲೆ. ಇದರಲ್ಲ ಇದನ್ನ ತಗೊಂಡು ಆಮೇಲೆ ನಿನ್ನ ಕೈಯಲ್ಲೂ ತುಂಬ ಹೊತ್ತು ಮಸಾಜ್ ಮಾಡಬೇಕು, ಲೈಕ್ ಒಂದು 10 ಮಿನಿಟ್ಸ್. ಇದೇನಿದು ಇಷ್ಟು ಕೋಲ್ಡ್ ಆಗಿದೆ? ಫ್ರಿಜ್ಜಲ್ಲಿರೋದು. ಆಮೇಲೆ ಈ ಸರಮ್ ಹಾಕು. ಓಕೆ. ಆಮೇಲೆ ಸ್ವಲ್ಪ ಹೊತ್ತು ಈ ಮಸಾಜರ್ನ ಸುಮ್ಮನೆ ಆನ್ ಮಾಡಿದ್ರೆ ಸಾಕು. ಮಸಾಜರ್ ಅದು ಹಿಂಗೆ ಮಾಡು. ಅದು ನೀನೇ ಮಾಡ್ಕೋಬೋದಲ್ಲ? ಇಲ್ಲ, ನೀನು. ಓಕೆ ಫೈನ್. ಲಾಸ್ಟ್ಗೆ ಇದನ್ನ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಮಸಾಜ್ ಮಾಡಿ ಮುಗಿಸ್ಬಿಡು. ಆಲ್ ರೈಟ್ ಗೈಸ್, ಇದೊಂಥರ ರೋಲರ್ ಚೆನ್ನಾಗಿದೆ ಗೈಸ್. ಈ ಥರ ಮಾಡ್ತಾ ಇದ್ರೆ ನನಗೆ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ. ಇನ್ನು ನಿನಗಂತೂ ಫುಲ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತಲ್ಲ. ನಿದ್ದೆ ಬಂದಂಗೆ ಆಗ್ತಿದೆ. ಫಸ್ಟ್ ಇದ್ರಲ್ಲಿ ಕ್ಲೆನ್ಸ್ ಮಾಡಿದೆ, ಆಮೇಲೆ ಇದನ್ನು ಹಚ್ಚಿದೆ, ಇವಾಗ ನೆಕ್ಸ್ಟ್ ಇದನ್ನು ಹಚ್ತಾ ಇದ್ದೀನಿ. ನೋಡೋಣ ಇದನ್ನೇನು ಮಾಡೋದು ಅಂತ. ಗೈಸ್ ಇದಂತೂ ಮಸ್ತಾಗಿದೆ, ಸಕ್ಕತ್ತಾಗಿದೆ. ಮಸಾಜ್ ಮಾಡ್ತಾ ಇದೆ ಅರ್ಧ. ಈ ಹಳೇ ಕಾಲದಲ್ಲಿ ಶೇವಿಂಗ್ ಮಾಡೋಕ್ಕಿರುತ್ತಲ್ಲ ಆ ಥರ. ಅಲ್ಲ, ಬಟ್ ಇದು ರೌಂಡ್ ಆಗಿದೆ ಅಷ್ಟೇ ಗೈಸ್. ಹಿಂಗಿರ್ತಿತ್ತ ಅವಾಗ? ಅಂದರೆ ಇಲ್ಲಿ ಬ್ಲೇಡ್ ಇರೋದು, ಈ ಜಾಗದಲ್ಲಿ ಸೈಡಲ್ಲಿ ಬ್ಲೇಡ್ ಇರೋದು. ದ ಬೆಸ್ಟ್ ಮಸಾಜರ್ ಐ ಥಿಂಕ್. ನೋಡಿ ಗೈಸ್, ಪೂ ಫೇಸ್ನ ಫುಲ್ ರಿಫ್ರೆಶ್ ಮಾಡಿಬಿಟ್ಟಿದ್ದೀನಿ ನಾನು. ಚೆನ್ನಾಗಿತ್ತು ಚಿನ್ನಿ ಮಸಾಜು? ಮಸ್ತಾಗಿ ಮಾಡಿದ್ನಲ್ಲ? ಸೂಪರ್. ಓಕೆ 5 ಗೈಸ್, ಸ್ಟಾರ್ ರೇಟಿಂಗ್. ಟಿಪ್ಸ್ ಆಲ್ಸೋ. ನೀನು ಟಿಪ್ಸ್ ಕೊಡ್ಲಾ? ಟಿಪ್ಸ್ ಕೊಡ್ತೀಯಾ? ಥ್ಯಾಂಕ್ ಯು. 50 ರೂಪೀಸ್ ಟಿಪ್ಸ್ ಚಿನ್ನಿ. ಅಟ್ಲೀಸ್ಟ್ 500 ರೂಪಾಯಿ ಕೊಡಬೇಕು. 500 ರೂಪಾಯಿ ಪಾರ್ಲರಲ್ಲೇ ಮಾಡ್ತಾರೆ, ನೀನೇನು ಬೇಕಾಗಿಲ್ಲ. ಎನಿವೇಸ್ ಗೈಸ್, 50 ರೂಪೀಸ್ ತೊಗೊಂಡಿದ್ದೀನಿ. ಹಾಗೆ ನಮ್ಮ ನೆಕ್ಸ್ಟ್ ವೀಡಿಯೋಲಿ ನಾವು ಒಂದು Q&A ಸೆಷನ್ ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ನಮಗೆ ಕೇಳೋಕ್ಕೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಲ್ ಮೇಕ್ ಅ ವಿಡಿಯೋ ಆನ್ ದಟ್. ಏನು ಚಿನ್ನಿ? ಎಸ್. ಓಕೆ ಗೈಸ್, ಅಲ್ಲಿವರೆಗೂ ಇನ್ನೇನು 8.1K ಇದ್ದೀವಿ ನಾವು ಸಬ್ಸ್ಕ್ರೈಬರ್ಸ್ ಆಗಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ 10K ಆಗಿಬಿಡ್ತೀವಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಮಸಾಜಸ್ ಬೇಕು ಅಂದರೆ ರಘುಗೆ, ಐ ಮೀನ್ ಫೇಸ್ ಮಸಾಜಸ್ ಬೇಕು ಅಂದರೆ ರಘುಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ ಟಿಪ್ಸ್ ಕೊಡಿ. ನನಗೆ ಬೇಕು ಅಂದರೆ ಹೇಳಿ ಗೈಸ್, ಅವ್ಳು ಫುಲ್ 1 ಡೇ ಫುಲ್ ಮಸಾಜ್ ಮಾಡಬೇಕು, ಆ ಥರ ಕಮೆಂಟ್ ಮಾಡಿ. 1 ಡೇ ಫುಲ್ ಮಸಾಜ್ ಮಾಡಿದ್ರೆ ಸ್ಕಿನ್ ಬಂದ್ಬಿಡತ್ತೆ ಕೈ. ಓಕೆ ಬಾಯ್.